ನಮ್ಮ ಬದುಕು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗಿಯೇ ಆಗುತ್ತದೆ. ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನಿಂದಾಗದು ಎಂದು ಕೈ ಚೆಲ್ಲುವುದು ಸುಲಭ, ಆದರೆ ಕೈ ಚೆಲ್ಲುವ ಕ್ಷಣದಲ್ಲಿ ಏನೇ ಆದರೂ ಕೈ ಬಿಡಲಾರೆ, ಗುರಿ ತಲುಪುವೆ ಎಂದು ನಿರ್ಧರಿಸುವುದು ನಿಜಕ್ಕೂ ನಿರ್ಣಾಯಕ. ಇದೊಂದು ನಿರ್ಧಾರ ನಿಮ್ಮನ್ನ ಗೆಲುವಿನೆಡೆಗೆ ಕರೆದೊಯ್ಯುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ನೀವು ವಿಫಲವಾದರೆ ತಂತ್ರವನ್ನ ಬದಲಾಯಿಸಿ. ಗುರಿಯನ್ನಲ್ಲ, ಶ್ರೀಮಂತಿಕೆ ಪಡೆಯುವ ಮೊದಲು ಬಡತನ ಅನುಭವಿಸಬೇಕು. ನೀರು ಕುಡಿಯುವ ಮುನ್ನ ಬಾಯಾರಿಕೆಯನ್ನ ಅನುಭವಿಸಬೇಕು. ನಿದ್ರೆಯನ್ನ ಆನಂದಿಸುವ ಮೊದಲು ಆಯಾಸದ ನೋವನ್ನ ಅನುಭವಿಸಬೇಕು. ಯಾವುದೇ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನ ಅನುಭವಿಸಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಭಾವಿಸಬೇಕು. ಯಾವುದೇ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡಬೇಕು. ಯಾವುದೇ ಫಲದ ಅಪೇಕ್ಷೆಯನ್ನ ಇಟ್ಟುಕೊಳ್ಳಬಾರದು. ನಮ್ಮ ಆತ್ಮ ಯಾವಾಗಲೂ ಅಮರ. ಆತ್ಮಕ್ಕೆ ಸಾವು ಇರುವುದಿಲ್ಲ. ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈ ಖಾಲಿ ಇರುತ್ತದೆ. ಕ್ರೋಧ, ದುರಾಸೆಯನ್ನ ಹೊಂದಿರಬಾರದು. ಸಂಶಯಗಳನ್ನ ತೊಡೆದು ಹಾಕಬೇಕು. ಒಬ್ಬ ವ್ಯಕ್ತಿಯು ಶತ್ರುವು ಆಗಬಲ್ಲ, ಮಿತ್ರನು ಆಗಬಲ್ಲ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಪಡೆಯುತ್ತೀರಿ. ಗೌರವವು ನಮ್ಮದಾಗಬೇಕೆಂದರೆ ನಾವು ಮೊದಲು ಬೇರೆಯವರನ್ನ ಗೌರವಿಸುವುದನ್ನ ಕಲಿಯಬೇಕು. ನಾವು ಯಾರಿಗೆ ಬೇಕಾದರೂ ಸುಲಭವಾಗಿ ಸುಳ್ಳು ಹೇಳಿ ಮೋಸ ಮಾಡಿ ಜಯಿಸಬಹುದು. ಆದರೆ ನಮ್ಮ ಒಳಗೊಬ್ಬ ಸಾಕ್ಷಿ ರೂಪದಲ್ಲಿ ಮೌನವಾಗಿ ಗಮನಿಸುತ್ತಿರುತ್ತಾನೆ. ಅವನಿಗೆ ಮಾತ್ರ ಸುಳ್ಳು ಹೇಳಿ ವಂಚನೆ ಮಾಡುವುದು ಕಷ್ಟ. ನಮ್ಮ ಶತ್ರುಗಳು ಹೊರಗೆ ಬೇರೆಲ್ಲೋ ಇಲ್ಲ. ನಮ್ಮ ಸಿಟ್ಟು, ಅಹಂ, ದ್ವೇಷದ ರೂಪದಲ್ಲಿ ನಮ್ಮೊಳಗೆ ಇದ್ದಾನೆ. ಉತ್ತಮ ವಿಚಾರಗಳು ಎಲ್ಲಿಂದ ಬಂದವು, ಯಾರಿಂದ ಬಂದವು ಎಂದು ಅದಕ್ಕೆ ಪ್ರಾಶಸ್ತ್ಯ ಕೊಡುವುದು ಬೇಡ. ಕಲಿಯಲು ಅವು ಎಷ್ಟು ಉತ್ತಮ ಅನ್ನುವುದೇ ಮುಖ್ಯ ಕಾರಣವಾಗಬೇಕು. ನಾವು ಮುಟ್ಟುವ ಗುರಿ ಸ್ವಲ್ಪ ತಡವಾದರೂ ಪರವಾಗಿಲ್ಲ. ಇಡುವ ಹೆಜ್ಜೆ ಮಾತ್ರ ನಿಯತ್ತಾಗಿರಬೇಕು.